ರವೆ ಉಂಡೆಗೆ ಏನೇನು ಬೇಕು ಮಾಡ್ಕೊಂಡಿದ್ದೀನಿ, ಬನ್ನಿ ನೋಡೋಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಧನು ಎನ್ ಗೌಡ. ನೋಡ್ತಿದ್ದೀರಾ, ಕೊಬ್ಬರಿ ಎಲ್ಲ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ಪಾತ್ರೆಯಲ್ಲಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಅಂದರೆ ಒಂದರಲ್ಲೇ ತುರ್ಕೊಂಡಿದ್ದು. ಅಲ್ಲಿ ಬಾಣಲಿ ಎಲ್ಲ ರೆಡಿಯಾಗಿದೆ, ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಸ್ಪೆಷಲ್ ಆಗಿರೋದೇನೋ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ, ರವೆ ಉಂಡೆ ಮಾಡೋಣ ಅಂತ ಚಿರೋಟಿ ರವೆ ಎಲ್ಲ ತಂದಿದ್ದೀನಿ. ನಾನು ಚಿರೋಟಿ ರವೆಲ್ಲೇ ಮಾಡೋದು. ಮೀಡಿಯಮ್ ರವೆಲ್ಲೂ ಮಾಡ್ತಾರೆ ಕೆಲವೊಬ್ಬರು, ಇಷ್ಟ ಇದ್ದವ್ರು ಮಾಡ್ಬೋದು. ಆಮೇಲೆ ತುಪ್ಪ ತಂದಿದ್ದೀನಿ. ನಾನು ಆ್ಯಕ್ಚುಲಿ ನಂದಿನಿ ತುಪ್ಪ ತರೋದು, ಹಾಕೋದು. ನನ್ನ ಹತ್ರ ಆಲ್ರೆಡಿ ಇಲ್ಲಿದೆ ತುಪ್ಪ. ನಾನು ಈ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ತುಪ್ಪನ ಯಾವಾಗಲೂ. ಅದು ಸ್ವಲ್ಪನೇ ಇದೆ, ಹಾಗಾಗಿ ಬೇಡ ಅಂತ ನೋಡಿ ನಂದಿನಿ ತುಪ್ಪನೇ ಹಾಕೋದು. ಸ್ವಲ್ಪ ಇದೆ, ಒಂದು ಕಾಲು ಭಾಗದಷ್ಟು. ಸಕ್ಕರೆ ಇದೆ, ಮುಂಚೆನೇ ತಂದಿದ್ದು ಸ್ವಲ್ಪ ಇದೆ. ಚಿರೋಟಿ ರವೆ ಫೈನಲಿ ಮಾಡಿಲ್ಲ, ಅದನ್ನ ಇವಾಗ ಮಾಡ್ತೀನಿ. ಈ ಚಿರೋಟಿ ರವೆ ತಂದು ಇದನ್ನೇ ಯೂಸ್ ಮಾಡ್ತೀನಿ. 2 kg ಅಷ್ಟು. ನೋಡೋಣ ಯಾವುದ್ಯಾವ್ದು ಎಷ್ಟೆಷ್ಟು ಬರುತ್ತೆ ಅಂತ. ನಾನು ಇದುವರೆಗೂ ಇದು ಯೂಸ್ ಮಾಡಿಲ್ಲ. GRB ತುಪ್ಪ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಇದೊಂದು 1/4 kg ಇದೆ, ಅದೊಂದು 1/4 kg ಇದೆ. ನೋಡೋಣ. ಮಗು ಇವಾಗ ಇದು ಬಂದಿದ್ದಾನೆ, ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ಸಂಜೆ 6 ಆಗ್ತಾಯಿದೆ. ನಾನು ಇವಾಗ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಏನಕ್ಕೆ ರವೆ ಉಂಡೆ ಮಾಡ್ತಾಯಿದ್ದೀನಿ, ಸ್ಪೆಷಲ್ ಆ ಥರ ಏನೂ ಇಲ್ಲ. ನಾವೇನು ಹಬ್ಬ ಎಲ್ಲ ಏನು ಮಾಡಲ್ಲ, ವರಮಹಾಲಕ್ಷ್ಮಿ ಎಲ್ಲನೂ ಮಾಡಲ್ಲ. ಯೂಶ್ವಲಿ ಪೂಜೆ ಮಾಡಿ ಅಷ್ಟೇ, ಮನೆಯಲ್ಲಿ ಒಂದು ಸಿಹಿ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಪ್ರಾಪರಾಗಿ ಹಬ್ಬ ಏನು ಮಾಡೋಕ್ಕೆ ಹೋಗಲ್ಲ ನಾವು. ನನ್ನ ಮಗ ಇವಾಗ ಬೋರ್ಡಿಂಗ್ ಸ್ಕೂಲಲ್ಲಿರೋದಲ್ವ, ಸೊ ಅವ್ನು ಬೇಕು ಅಂತ ಹೇಳ್ದ. ಲಾಸ್ಟ್ ಟೈಮೇ ಕೇಳಿದ್ದ, ಪಾಪ ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಈ ಸರ್ತಿ ಮಾಡ್ತಾಯಿದ್ದೀವಿ ಅಷ್ಟೇ. ಪಾಪ ಹುಷಾರಿರಲಿಲ್ಲ ಅವನಿಗೆ, ಹಾಗೆ ನಮ್ಮ ಮನೆಯವ್ರು ಲಾಸ್ಟ್ ಟೈಮ್ ಮೆನು ಕೊಡೋದು ಬೇಡ, ಎಣ್ಣೆ ಐಟಮ್ ಅಂತ ಹೇಳಿದರು. ಹಾಗಾಗಿ ರವೆ ಉಂಡೆ ಮಾಡೋಣ ಅಂತ ನಾನು ಫಸ್ಟು ರವೆ ಹುರ್ಕೊಂಡು ತೋರಿಸಿಲ್ಲ. ಲೈಟ್ ಬ್ರೌನ್ ಆಗಬೇಕು ಸ್ವಲ್ಪ, ತೀರಾ ಏನು ಬ್ರೌನ್ ಆಗಬೇಕಂತೇನಿಲ್ಲ, ಲೈಟಾಗಾದರೆ ಸಾಕು. ಆಮೇಲೆ ಅದಕ್ಕೆ ಪುನಃ ನಾವೇನು ಕೊಬ್ಬರಿ ಅಥವಾ ತೆಂಗಿನ ತುರಿ ಹಾಕಿದ್ರೆ ಸ್ವಲ್ಪ ಬೇಗ ಹಾಳಾಗುತ್ತೆ ಅಷ್ಟೇ. ಕೊಬ್ಬರಿ ಹಾಕಿದ್ರೆ ಬೆಟರ್, ಸ್ವಲ್ಪ ದಿವಸ ಇಡಬಹುದು. ತುಪ್ಪ ಲೋಟಕ್ಕೆ ಹಾಕಿ ಇಟ್ಕೊಂಡಿದ್ದೆ, ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು. ಅದಕ್ಕೇ ಸಕ್ಕರೆ ನಿಮ್ಮ ಮೆಷರ್ಮೆಂಟ್, ಅಂದರೆ ತುಂಬ ಸಿಹಿ ತಿಂದರೆ ತುಂಬ, ಮೀಡಿಯಮ್ ತಿಂದರೆ ಮೀಡಿಯಮ್, ಕಡಿಮೆ ಇದ್ದರೆ ಕಡಿಮೆನೂ ಓಕೆ ಮಾಡ್ಕೋಬಹುದು. ಬೆಲ್ಲದಲ್ಲೂ ಮಾಡ್ಬೋದು, ಏನಾಗಲ್ಲ. ಪೌಡರ್ ಮಾಡಿಕೊಂಡು ಬೆಲ್ಲನ ಮಾಡ್ಕೋಬೋದು, ಅಥವಾ ಬೆಲ್ಲದ ಪಾಕ ಮಾಡಿಬಿಟ್ಟು ರವೆ ಅದರೊಳಗಡೆ ಹಾಕ್ಕೊಂಡು ಕೊಬ್ಬರಿನೂ ಅದಕ್ಕೆ ಹಾಕ್ಕೊಂಡು ಕಟ್ಟಿದ್ರೂ ಆಗುತ್ತೆ, ಅದು ಚೆನ್ನಾಗಾಗುತ್ತೆ. ತುಪ್ಪನೂ ಹಾಕಿ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕಷ್ಟೆ. ನಿಮಗೆ ಒಂದೊಂದೇ ಸಿಂಪಲಾಗಿ ಮಾಡ್ಕೊಳಕ್ಕಾಗುತ್ತೆ ಅಂದರೆ ಒಂದೊಂದೇ ಮಾಡಿ. ಅವಾಗ ಸಕ್ಕರೆನ ರವೆ ಅಥವಾ ಕೊಬ್ಬರಿ ಒಂದು ಜೊತೆ ಹಾಕ್ಕೊಂಡು ಹುರ್ಕೊಂಡ್ರೆ ಆಯಿತು. ಇಲ್ಲ 3 ಒಟ್ಟಿಗೆ ಹಾಕ್ಕೊಂಡು ಹುರ್ಕೋತೀರಿ 1 by 1 ಅಂದರೆ ರವೆ ಆದಮೇಲೆ ಕೊಬ್ಬರಿ, ಆಮೇಲೆ ಸಕ್ಕರೆ ಹಾಕಿ ಲೈಟ್ ಬ್ರೌನ್ ಆಗೋವರೆಗೂ ತುಪ್ಪ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಹಾಗೆ ಹಾಕಿದ್ದೀನಿ ರವೆನ, ದೆನ್ ತುಪ್ಪ. ಅನ್ನಿಸ್ಬೋದು ನಿಮಗೆ ಯಾರಿಗಾಗಿ ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ ಅಂತ. ಸರ್ಪ್ರೈಸ್ ತೊಗೊಂಡೋಗಿ ಕೊಟ್ಟಾಗ ಅವರೆಲ್ಲರೂ ನೋಡಿ ಹೇಗೆ ಖುಷಿ ಪಡ್ತಾರೆ, ಅಥವಾ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾನು ನಿಮಗೆ ಹೇಳ್ತೀನಿ ಯಾರಿಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತ. ಓಕೆನಾ? ಒಬ್ರಿಗೆ ತೊಗೊಂಡೋಗಿ ಒಬ್ರಿಗೆ ಕೊಡದೇ ಇರೋಕ್ಕಾಗಲ್ಲ. ಸೊ ಯಾರಿಗೆ ತೊಗೊಂಡೋಗ್ತಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಇಲ್ಲಿ ಇನ್ನೊಂದು 1 kg ಅಷ್ಟು ಬೇಯ್ತಾ ಇದೆ. ಬಾಣಲಿ ತುಂಬ ಚಿಕ್ಕದು ಅಲ್ಲದೆ ಚೆನ್ನಾಗಿ ಫ್ರೈ ಆಗಬೇಕು. ಹಾಗಾಗಿ ರವೆ, ಸಕ್ಕರೆ, ಕೊಬ್ಬರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿದಾಗ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ. ಹಾಗಾಗಿ ಒಂದು ಸತಿ ಮಾಡಿಟ್ಕೊಂಡು ಇನ್ನೊಂದು ಸತಿ ಹಾಕ್ಕೊಂಡಿದ್ದೀನಿ ಬಾಣಲಿಗಷ್ಟೇ. ಇವಾಗ ರವೆ ಮತ್ತು ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು. ಇಷ್ಟಾದರೆ ಸಾಕು. ಇವಾಗ ಇಲ್ಲಿದೆಯಲ್ವ, ಅದು ಕೊಬ್ಬರಿನೂ ಸೇರಿಕೊಂಡಾಗ ಕೊಬ್ಬರಿ ಬೇಗ ತಳ ಹಿಡಿಯುತ್ತೆ. ನೋಡಿಕೊಂಡು ಫ್ರೈ ಮಾಡಬೇಕು, ನೋಡ್ಕೋಬೇಕು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದು ಬ್ರೌನ್ ಆಗ್ತಾ ಬಂದಂಗೆ ಸಕ್ಕರೆ ಹಾಕಿದ್ರೆ ಆಯಿತು. ದೆನ್ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು.
ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಇಟ್ಕೊಂಡು ಅದಕ್ಕೆ ಏಲಕ್ಕಿಗಳನ್ನ ಹಾಕಿ ಫೈನಾಗಿ ಚಾಪ್ ಮಾಡ್ಕೊಂಡಿದೆ, ಯಾಕಂದರೆ ಅದು ಪುಡಿ ಆಗಲ್ವಲ್ಲ, ಹಾಗಾಗಿ ಅಷ್ಟೇ. ಸಣ್ಣದಾಗಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಇಲ್ಲದೆ ಯಾವುದಾದ್ರು ಲಡ್ಡು ಆಗುತ್ತಾ? ಇಲ್ಲ ಅಲ್ವಾ? ಇವಾಗಿರೋದು ಅಸಲಿ ಮಜಾ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಅಷ್ಟು ಬಾದಾಮಿ ಗೋಡಂಬಿ 2 ಹೋಳು ಮಾಡಿಕೊಂಡೆ ಅಷ್ಟೇ. ದ್ರಾಕ್ಷಿ ಹಾಗೆ ಫ್ರೈ ಮಾಡಿದೆ. ನೋಡಿ ಫೈನಲಿ ಹೀಗಾಗಿದೆ. ಇಷ್ಟು ಬ್ರೌನ್ ಆದರೆ ಓಕೆ, ಚೆನ್ನಾಗಾಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಫೈನಲಿ ಲಡ್ಡು ಕಟ್ಟಿ ಮುಗಿಸ್ದೆ. ನನ್ನ ಮಗನಿಗೆ ಸ್ವಲ್ಪ, ಇಲ್ಲಿ ನಾವು 3 ಜನ ತಿನ್ನೋಣ ಅಂತ 3 ಇಟ್ಕೊಂಡೆ. ಇನ್ನೂ ಸ್ಪೆಷಲ್ಲಾಗಿ ಯಾರಿಗೆ ತೊಗೊಂಡು ಹೋಗ್ತಾಯಿದ್ದೀನಿ ಆ ಪರ್ಸನ್ಸ್ಗಂತ ಇಲ್ಲೊಂದಷ್ಟು ಕಟ್ಟಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಹೇಳ್ತಿದ್ರು, ಇಷ್ಟೇ ಚಿಕ್ಕದಾಗಿ ಕಟ್ಟಾಗಿ ಬರೋದಾ ನಿನಗೆ ಅಂತ ಬೈತಿದ್ರು. ಬಟ್ ಚಿಕ್ಕದಾಗಿ ಕಟ್ಟಿದ್ರೆ ಏನು ಮಜಾ ಇರುತ್ತೆ ಅಲ್ವಾ? ಕೆಲಸ ಎಲ್ಲ ಮಾಡಿ ಸುಸ್ತಾಗಿರುತ್ತಲ್ಲ. ಈಗ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ ನಮ್ಮ ಮನೆಯಲ್ಲಿ. ಆರ್ಕೆಸ್ಟ್ರಾ ಎಲ್ಲ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ತುಂಬ ಜನ ಇದ್ದಾರೆ. ಮೋಯೆ ಅಂತ ಡ್ಯಾನ್ಸ್ ಮಾಡ್ತಾಯಿದ್ದ ನನ್ನ ಪುಟ್ಟು ಮಗ. ಅವನಿಗೆ ಖುಷಿ. ನಾನು ಹೇಳ್ಕೊಡ್ತಾಯಿದ್ದೆ ಹೇಗೆ ಮಾಡು ಅಂತ ಫೋನಲ್ಲಿ ತೋರಿಸಿ ಹಾಡು ಹಾಕಿ ಹೇಳ್ಕೊಡ್ತಾಯಿದ್ದೆ. ಫೈನಲಿ ಎಷ್ಟೇ ಸುಸ್ತಾದರೂ ಏನೇ ಆದರೂ ಮಕ್ಕಳು ಮುಖ ನೋಡಿದ ತಕ್ಷಣ ರಿಲ್ಯಾಕ್ಸ್ ಆಗಿಬಿಡ್ತೀವಿ. ಲೈಫಲ್ಲಿ ಅದೇ ಅಲ್ವಾ, ಯಾರಿಗೋಸ್ಕರ ನಮ್ಮ ಭವಿಷ್ಯನೇ ನಮ್ಮ ಮಕ್ಕಳಾಗಿರುವಾಗ ಆ ನಗುಗೋಸ್ಕರ ನಾವು ಕೂಡ ಬದುಕಬೇಕಾಗುತ್ತೆ. ಆರ್ಕೆಸ್ಟ್ರಾದವರು ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು, ಅದು ಮೈಕ್ ನನ್ನ ಮಗಂದು. ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಧನ್ಯಶ್ರೀ ಎನ್ ಗೌಡ. ನಾನು ಹೋಗಿ ಬರ್ತೀನಿ, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.